ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟ್ ಮಂಜೂರು ಮಾಡೋದಿತ್ತು ನಾಳೆ. ಹಿಂದಿನ ದಿನ ನಮಗೆ ಫೋನ್ ಮಾಡಿದರು, ನಾಳೆ ನಾನು ಬಜೆಟ್ ಮಂಡನೆ ಮಾಡ್ತಾಯಿದ್ದೀನಿ, ತಮ್ಮ ಮಠಕ್ಕೆ ಏನಾದರೂ ಕೊಡಬೇಕು ಅನ್ನುವ ಮನಸ್ಸು ಆಸೆ ಇದೆ ನನಗೆ, ಏನು ಕೊಡಲಿ ಅಂತ ಕೇಳಿದರು. ನಾವಾಗ ದೆಹಲಿಗೆ ಹೊರಟಿದ್ವಿ, ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ವಿ. ಭಾಳ ಅನಿರೀಕ್ಷಿತ ಕರೆ ಅವ್ರದ್ದು. ಆಗ ಅನಿರೀಕ್ಷಿತ ಪ್ರಶ್ನೆ, ನಾವು ಅವ್ರು ಹೇಳಿದ್ದೀವಿ, ನೋಡಿ ನೀವು ಮಠಕ್ಕೆ, ನಮ್ಮ ಮಠಕ್ಕೆ ನೀವು ಹಣ ಮಂಜೂರು ಮಾಡಿದರೆ ನೀವು ಕೆಟ್ಟ ಹೆಸರು ತಗೊಳ್ತೀರಿ, ಮಠಕ್ಕೇನು ಮಾಡಬೇಡಿ, ಮಠಕ್ಕೆ ಭಕ್ತಾದಿಗಳು ಕಾಣಿಕೆ ಕೊಡಿದ್ದಾರೆ, ನಮ್ಮ ಸಿರಿಗೆರೆ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರಿನ ತೊಂದರೆ ಇದೆ, ಅದಕ್ಕೇನಾದರೂ ಒಂದು ಯೋಜನೆಯನ್ನು ನೀವು ಮಂಜೂರು ಮಾಡಿ ಅಂತ ಹೇಳಿದ್ವಿ ಬಜೆಟ್ನಲ್ಲಿ. ಡೆಲ್ಲಿ ಮುಟ್ಟಿದ ಮೇಲೆ ದೂರವಾಣಿಯಲ್ಲಿ ವರದಿ ಅವರು ಬಜೆಟ್ ಮಂಜೂರು ಮಾಡಿದ್ದು ಕೇಳಿದ್ವಿ. ನಮ್ಮ ಅಪೇಕ್ಷೆಯಂತೆ ಆಗ ಅವರು 25 ಕೋಟಿ ರೂಪಾಯಿಗಳನ್ನು ಆ ನೀರಾವರಿಗೆ ಮಂಜೂರು ಮಾಡಿದರು. ಅಂದಿನಿಂದ ಅವರು ನಮಗೆ ಒಂದು ರೀತಿ ಕರೆಯೋ ಹಾಲಾಗಿದ್ದಾರೆ. ಕರೆಯೋ ಹಾಲು ಅಂತ ಗೊತ್ತಲ್ಲ ನಿಮಗೆ? ಕರೆಯೋ ಹಾಲು ನಮ್ಮೆಲ್ಲ ಏತ ನೀರಾವರಿ ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿಗಳನ್ನು ಅವರು ಮಂಜೂರು ಮಾಡಿದ್ದಾರೆ. ಜಗಳೂರು ಏತ ನೀರಾವರಿ ಇರ್ಬೋದು,